ಹಾಯ್ ಇವತ್ತು ನಿಮಗೆಲ್ಲ ಗೊತ್ತೈತಿ ಅಂತಂದೇಳಿಗೆ ನಾಗರ ಪಂಚಮಿ ದಿನ ನಾಗದೇವರಿಗೆ ವಿಶೇಷ ಪೂಜೆ ಮಾಡ್ತಾರೆ. ನಮ್ದು ನಾಗನಕಟ್ಟಿ ಪುದ್ ಮ್ಯಾಲ್ಕರ್ಜಿ ಮಾಲಿಂಗೇಶ್ವರ ದೇವಸ್ಥಾನ ಬೆನ್ನರ. ನಾನು ಅಲ್ಲೇ ಇದ್ದೆ, ಈಗ ಭಟ್ರು ಬಂದಿರ. ಬನ್ನಿ ನಮ್ಮೊಟ್ಟಿಗೆ ಇವತ್ತು ಜಯರಾಮಯ್ಯ ಮತ್ತು ಅವ್ರ ಮಗ ರೋಹಿತ ಇದ್ರ, ಅವ್ರೊಟ್ಟಿಗೆ ಒಂಚೂರು ಮಾತಾಡೋ. ನಮಸ್ತೆ ಅಯ್ಯ, ನಿಮ್ಮ ಹೆಸರು ಅಂತ? ಜಯರಾಮ ಕ್ರಮಧಾರಿ. ಇವತ್ತು ನಾಗರ ಪಂಚಮಿ ಎಲ್ಲರಿಗೂ ಗೊತ್ತೈತೆ. ನಾಗರ ಪಂಚಮಿ ವಿಶೇಷ ಅಂತ? ವಿಶೇಷ ಏನಂದರೆ ಇದು ಶ್ರಾವಣ ಮಾಸದಲ್ಲಿ ಬರುವಂಥದ್ದು. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ದಿವಸ ಬರುವಂಥದ್ದು. ನಂಬಿದಂಥ ತುಂಬ ಜನರು ಇದ್ದಾರೆ. ಎಲ್ಲರೂ ಕೂಡ ಇವತ್ತು ಬಂದು ಶ್ರದ್ಧಾ ಭಕ್ತಿಯಿಂದ ಬಂದು ಎಲ್ಲ ಪುಷ್ಪ, ಹಣ್ಣು, ಆಮೇಲೆ ಎಲ್ಲದಕ್ಕೆ ಬೇಕಾಗುವಂಥ ಪೂಜೆಗೆ ಬೇಕಾಗುವಂಥ ಎಲ್ಲ ಸಾಮಗ್ರಿಗಳನ್ನು ತಂದು ಎಲ್ಲ ಕೊಟ್ಟಿದ್ದಾರೆ. ನಾವು ನಮ್ಮ ಯಥಾನುಶಕ್ತಿಯಲ್ಲಿ ನಮಗೆ ಗೊತ್ತಿರುವ ಹಾಗೆ ನಾವು ಅದನ್ನೆಲ್ಲ ಅಭಿಷೇಕ ಮಾಡಿ ಅವರು ಕೊಟ್ಟಂತಹ ಎಲ್ಲ ದ್ರವ್ಯಗಳನ್ನು ನಾವು ನೈವೇದ್ಯ ಮಾಡಿದ್ದೇವೆ. ಈ ನಮ್ಮ ಪರಶುರಾಮ ಕ್ಷೇತ್ರದಲ್ಲಿ ಈ ನಾಗನಿಗೆ ಬಹಳ ಪ್ರಸಿದ್ಧವಾದ ಒಂದು ಆಚರಣೆ ಇದೆ. ಇಲ್ಲಿ ನಮ್ಮ ಬ್ರಾಹ್ಮಣರು ಮಾತ್ರ ಹೆಚ್ಚಾಗಿ ಪೂಜೆ ಮಾಡ್ತಾರೆ. ನೀವು ಮಲೆನಾಡು ಕಡೆಗೆ ಹೋದರೆ, ಬಯಲು ಪ್ರದೇಶಕ್ಕೆ ಹೋದರೆ ಹೆಂಗಸರು ಎಲ್ಲ ಪೂಜೆ ಮಾಡ್ತಾರೆ, ಮುಟ್ಟಿ ಪೂಜೆ ಮಾಡ್ತಾರೆ. ನಮ್ಮಲ್ಲಿ ಎಲ್ಲಾದರೂ ಹೆಂಗಸರು ಬಂದು ಮುಟ್ಟಿ ಪೂಜೆ ಮಾಡಿದರೆ ಅಥವಾ ಏನಾದರೂ ತೊಂದರೆ ಇದು ಮಾಡಿದರೆ ಖಂಡಿತವಾಗಿ ಅವರ ಮನೆ ಮುಂದೆ ನಮ್ಮ ಪ್ರತ್ಯಕ್ಷ ನಾಗದೇವರು ಬರ್ತಾರೆ ಅಲ್ವಾ. ಆದ್ರಿಂದ ಇಲ್ಲಿ ಯಾರು ಕೂಡ ಮುಟ್ಟಿ ಪೂಜೆ ಮಾಡುವುದಿಲ್ಲ, ಬ್ರಾಹ್ಮಣರು ಮಾತ್ರ ಮಡಿಯಿಂದ ಬಂದು ಪೂಜೆಯನ್ನು ಮಾಡ್ತಾರೆ. ಹಾಗೆ ಇವತ್ತು ಒಳ್ಳೆಯ ದಿನ. ಇವತ್ತು ಮೂಲ ನಾಗನಿಗೆ ಸಾಧ್ಯವಿದ್ದಷ್ಟು ಎಲ್ಲರೂ ಬಂದು ಆ ದಿನ ಪೂಜೆಯನ್ನ ಮಾಡ್ತಾರೆ. ಈ ದಿನ ಆ ದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ, ಮನೆಗಳಲ್ಲಿ ಅಥವಾ ಜಾನುವಾರಲ್ಲಿ ಅವರು ಬೆಳೆಯುವಂಥ ಬೆಳೆಯಲ್ಲಿ ಅವರಿಗೆ ಉತ್ತಮವಾದ ಇಳುವರಿಯೋ ಫಸಲು ಬರಲಿ. ಕಲಿಯುತ್ತಿರುವಂಥ ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಅಂಕಗಳನ್ನು ಪಡೆದು ಉತ್ತಮ ಪ್ರಜೆಗಳಾಗಲಿ. ಹಾಗೆ ದೇವರ ಮೇಲೆ ನಂಬಿಕೆಯನ್ನು ಇಡಿ. ನಾನು ಹೇಳೋದಿಷ್ಟೇ, ದೇವರ ಮೇಲೆ ನಂಬಿಕೆಯನ್ನು ಇಡಿ. ದೇವರು ಕಣ್ಣೇ ಕಾಣದಿದ್ದರೂ ಕೂಡ ಒಳ್ಳೆಯದನ್ನೇ ಮಾಡ್ತಾನೆ. ಕಷ್ಟ ಸುಖ ಬರುವಂಥದ್ದು ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ಇರುವಂಥದ್ದು. ಆದ್ದರಿಂದ ಎಲ್ಲರಿಗೂ ದೇವರು ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಾ ಪುನಃ ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ. ಧನ್ಯವಾದ. ಥ್ಯಾಂಕ್ ಯು.